ನಮಸ್ಕಾರ ಎಲ್ಲ ಕನ್ನಡಿಗರೇ, ನನ್ನ ಹೆಸರು ಜಾಯ್ ಬಾಯ್ ರಂಜಿತ್. ನಾನಿವತ್ತು ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಪೂಜೆ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಒಂಥರ ಪಾಸಿಟಿವ್ ವೈಬು, 1000 ಮೆಟ್ಲಿರೋದು. ಹತ್ತೋಣ ಬನ್ನಿ. ಚಾಮುಂಡೇಶ್ವರಿ ಬೆಟ್ಟ ಹತ್ತಬೇಕು ಅಂದರೆ ನೀವು ಪಾರ್ಕಿಂಗು ಕೆಳಗಡೆ ಬಿಟ್ಟು ಚಪ್ಪಲಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಯಾಕಂದರೆ ಚಪ್ಪಲಿ ಇಲ್ಲಿ ಕೆಳಗೆ ಬಿಟ್ಟರೆ ತಿರ್ಗಾ ವಾಪಸ್ ಇಲ್ಲೇ ಬರಬೇಕು. ಬಸ್ಸಲ್ಲಿ ಬರೋರು ಚಪ್ಪಲಿನ ಹಾಕ್ಕೊಂಡು ಹೋಗ್ಬೋದು ಮೇಲಕ್ಕೆ, ಅಲ್ಲಿ ಮೇಲೆ ಚಪ್ಪಲಿನ ಬಿಡ್ಬೋದು ಚಾಮುಂಡೇಶ್ವರಿ ಟೆಂಪಲ್ ಹತ್ರ. ನಾನು ಫಸ್ಟ್ ಟೈಮು ಚಾಮುಂಡಿ ಬೆಟ್ಟನ ಹತ್ತಾ ಇರೋದು. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ. ಸ್ಟೋರಿ ಏನಂದರೆ, ಮಹಿಷಾಸುರನ ಆಳ್ಕೆ ಆಗಿತ್ತಂತೆ. ಆ ಟೈಮಲ್ಲಿ ಮಹಿಷಾಸುರ ಅವರು ಆಳ್ಕೆ ಮಾಡ್ತಾ ಇದ್ದಿದ್ದು. ಮೈಸೂರು ಹೆಸರು ಮಹಿಷಾಸುರ ಅಂತ ಇತ್ತು. ದೇವತೆ ಕೈಯಲ್ಲೂ ಆಗದಿರೋದು ಆ ತಾಯಿ ಚಾಮುಂಡೇಶ್ವರಿ ಮಾಡ್ತಾರೆ. ಎಲ್ಲ ದೇವರು ಕೂಡ ಆ ತಾಯಿ ಚಾಮುಂಡೇಶ್ವರಿನ ಬೇಡ್ಕೊಂಡು ಸತಾ ಪಾರ್ವತಿ ದೇವರನ್ನೇ 4ನೇ ಶಕ್ತಿಯಾಗಿ ಚಾಮುಂಡೇಶ್ವರಿಯಾಗಿ ಮಹಿಷಾಸುರನ ವಧೆ ಮಾಡ್ತಾಳೆ. ಅವನ್ನ ಸಾಯಿಸಿ ಶಕ್ತಿ ಪೀಠದಲ್ಲಿ ಕುತ್ಕೊತಾಳೆ ತಾಯಿ. ಕೇವಲ ಪ್ರವಾಸಿ ತಾಣವಲ್ಲ, ಇದು ಧರ್ಮದ ವಿಜೇತ ಸಂಕೇತ. ಯಾಕೆ ಅಷ್ಟು ವಿಶೇಷ ಚಾಮುಂಡಿ ಬೆಟ್ಟ ಅಂದರೆ, ಈ ಬೆಟ್ಟದ ಮೇಲೇ ವಾರ್ ಆಗಿದ್ದು ತಾಯಿ ಚಾಮುಂಡೇಶ್ವರಿ. ಮಹಿಷಾಸುರ ಕೂಡ ಇಲ್ಲೇ ಕಿತ್ತಾಡಿ ಹೊಡೆದಾಡಿ ಅವನ್ನ ಸಾಯಿಸಿದ್ದು ಚಾಮುಂಡೇಶ್ವರಿ ಇದೇ ಬೆಟ್ಟದಲ್ಲಿ. ಅದಕ್ಕೆ ಈ ಜಾಗಕ್ಕೆ ಮೈಸೂರು ಅಂತ ಹೆಸರು ಬಂದಿದ್ದು. ಮೈಸೂರು ಅಂತ ಹೆಸರು ಬಂದಿದ್ದು. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಗರ್ಭಗುಡಿಯಲ್ಲಿ ತಾಯಿನ ನೀವು ನೋಡ್ತಿರಲ್ಲ, ಅದು ಪ್ಯೂರ್ ಚಿನ್ನದಲ್ಲಿ ಮಾಡಿರೋದು. ಫುಲ್ಲು ಚಿನ್ನ. ಅದು ಇತಿಹಾಸ, ಭಕ್ತಿ, ಅದ್ಭುತ ಸೌಂದರ್ಯ ಇರೋದು ಆ ಚಾಮುಂಡೇಶ್ವರಿ ಮೈಸೂರಲ್ಲಿ ಮಾತ್ರ. ಎಲ್ಲ ಒಟ್ಟಿಗೆ ಸಿಗೋದು. 1000 ಕೋಟಿ ಜನ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ, ಮನಸ್ಸಲ್ಲಿ ಅಂದ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಆ ಭಕ್ತರು ಏನು ಹೇಳ್ತಾರೆ ಅಂದರೆ, ಆ ಕಾರ್ಯ ಎಲ್ಲ ನೆರವೇರುತ್ತೆ ಅಂತ ಆ ಚಾಮುಂಡೇಶ್ವರಿನ ಆಶೀರ್ವಾದ ಮಾಡ್ಕೊತಾರೆ. ಇನ್ನೊಂದೇನೆಂದರೆ, ಮಹಿಷಾಸುರ ಅವರು ಎಷ್ಟು ಶಕ್ತಿವಂತರಾಗಿರಂದರೆ, ಅವ್ರಿಗೂ ಬ್ರಹ್ಮನ ಹತ್ರ ವರ ಪಡೆದಿರ್ತಾರೆ. ಏನಂತ ವರ ಪಡೆದಿರ್ತಾರೆ? ಮನುಷ್ಯನಿಂದ ಸಾಯಬೇಡ್ದು ನಾನು ಅಂತ. ಅದಕ್ಕೆ ದೇವರೆಲ್ಲ ಸೇರಿಕೊಂಡು ಇಷ್ಟು ತೊಂದರೆ ಕೊಡ್ತಾನಲ್ಲ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ 3 ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆವಾಗಲೇ ಉಟ್ಕೊಳೋದು ಚಾಮುಂಡೇಶ್ವರಿ ಶಕ್ತಿ. 3 ದೇವರು ಒಟ್ಟಾದಾಗ ಚಾಮುಂಡೇಶ್ವರಿ ಶಕ್ತಿ. ಅದಕ್ಕೆ ತುಂಬ ಶಕ್ತಿ ಇರೋ ಟೆಂಪಲ್ಲು ಚಾಮುಂಡೇಶ್ವರಿ. ಬಟ್ ಚಾಮುಂಡೇಶ್ವರಿ ಬರೋ ಟೆಂಪಲ್ಗೆ ಭಕ್ತರ ನಂಬಿಕೆ ಏನಂದರೆ, ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಭಕ್ತಿಯಿಂದ ಮಾಡಿದ್ರೆ ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಅಷ್ಟು ಶಕ್ತಿ ದೇವರು ಚಾಮುಂಡೇಶ್ವರಿ ತಾಯಿ. ನಾನು ಏನು ಅಂದ್ಕೊಂಡು ಹತ್ಬಿಡ್ತೀನಿ ಅಂತ ಹತ್ತದೆ, ಆದರೆ ನನಗೂ ಮೀಟ್ರ್ ಆಫ್ ಆಗೋಯ್ತು. ಒಂದು 400-600 ಕಿಲೋಮೀಟ್ರ್ ಮೆಟ್ಲಿದ್ದಾಗ ಇನ್ನೇನು ನಂದಿ ಸಿಗಬೇಕು, ಅಷ್ಟಲ್ಲೇ ಸುಸ್ತಾಗ್ಬಿಡುತ್ತೆ. ಯಾಕಂದರೆ ಬೆಟ್ಟ ಒಂಥರ ನಿಮಗೆ ಒಂದು ಸ್ಟ್ರೈಟ್ ಸ್ಟಿಕ್ ಥರ ಆಗ್ಬಿಡುತ್ತೆ ಬೆಟ್ಟ. ಆದರೂ ಹತ್ಬೋದು, ಭಕ್ತಿಯಿಂದ ಹತ್ತಿದ್ರೆ ಹತ್ಬೋದು. ಇಲ್ಲೊಂದು ರೋಡ್ ಕಾಣಿಸ್ತಾಯಿದೆ ನೋಡಿ, ಈ ರೋಡು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾವ ಗಾಡಿನೂ ಓಡಾಡಲ್ಲ. ಒಂದು ನಾಯಿ ಇತ್ತು, ಹಂಗೆ ಹಾಯ್ ಮಾಡಿಕೊಂಡು ಸೀದಾ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these. ಒಂದು 800 ಸ್ಟೆಪ್ಸು ನೀವು ನಡ್ಕೊಂಬಂದಿದ ತಕ್ಷಣವೇ ಇನ್ನೇನು ಸ್ವಲ್ಪ ದಾರಿಲೇ ನಂದಿ ಸಿಗ್ತಾರೆ. ಆ ನಂದಿ ದೇವರು ಏನಂತ ಇದು ವಿಶೇಷ ಅಂದರೆ, ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ನಾನು ಎಲ್ಲೂ ನೋಡಿಲ್ಲ ಇಷ್ಟು ದೊಡ್ಡ ನಂದಿ. ಮೂರ್ತಿ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಅದನ್ನು ನೋಡ್ತಾ ಇದ್ರೆ ಒಂಥರ ಆನಂದ. ಇನ್ನೊಂದೇನು ವಿಶೇಷ ಅಂದರೆ, 350 ವರ್ಷ ಹಳೇ ಕಾಲದ್ದಿದು. ಹಂಗಂದರೆ ಹಳೇ ಕಲ್ಲು. ಇನ್ನೆಷ್ಟು ವರ್ಷ ಹಳೇದು ಲೆಕ್ಕ ಹಾಕಿ, 350 ವರ್ಷ. ಓ ಮೈ ಗಾಡ್. ಇದನ್ನು ಕಟ್ಟಿದ್ದು ಮಹಾರಾಜ ದೊಡ್ಡ ದೇವರಾಯ ಒಡೆಯ ಅವರು. 15 ಫೀಟ್ ಉದ್ದ ಇದೆ. ಇಂಡ್ಯಾದಲ್ಲೇ ದೊಡ್ಡ ನಂದಿ ಇದು. ನಮಗೆ ಎಷ್ಟು ಪ್ರೈಡ್ ಇರ್ಬೋದು ಚಾಮುಂಡಿ ಬೆಟ್ಟದಲ್ಲಿ. ಭಾರತದಲ್ಲೇ ದೊಡ್ಡ ನಂದಿ ಅಂದರೆ ಚಾಮುಂಡಿ ಬೆಟ್ಟ ಅಂತ ನಾವು ಎಲ್ಲರಿಗೂ ಹೇಳ್ಬೋದು. ಯಾಕೆ ನಂದಿನಲ್ಲಿಟ್ಟರು? ಏನಂದರೆ, ಶಿವ ವಾಹನ ಯಾವುದು? ನಂದಿ. ಶಿವ ಎಲ್ಲಿ ಹೋಗ್ತಾನೋ ನಂದಿ ಅಲ್ಲಿರ್ತಾನೆ. ಚಾಮುಂಡೇಶ್ವರಿ ಮೇಲಿದ್ದಾಗ ಶಿವ ಯಾವಾಗಲೂ ಕಾವಲಾಗಿರ್ತಾನೆ, ನಂದಿ ಕೂಡ ಕಾವಲಾಗಿರ್ತಾನೆ ಚಾಮುಂಡೇಶ್ವರಿಗೆ. ಏನೇ ತೊಂದರೆ ಬಂದರೂ ನಂದಿ ಎದ್ದು ಬರ್ತಾನೆ ಅಂತ ಒಂದು ಕತೆ ಇರುತ್ತೆ. ಅಲ್ಲೊಂದು 800-900 ಸ್ಟೆಪ್ ಹತ್ತಾ ಇದ್ದಂಗೆ ನನಗೊಂದು ವ್ಯೂ ಪಾಯಿಂಟ್ ಸಿಕ್ತು. ಎಷ್ಟು ಚೆನ್ನಾಗಿತ್ತಂದರೆ, ಮೈಸೂರು ಸಿಟಿ ಫುಲ್ಲು. ಆ ಮೈಸೂರು ಸಿಟಿ ಏನಿದೆ ಎಲ್ಲ ಕಾಣಿಸುತ್ತೆ. ನೀವು ಕಾರಲ್ಲಿ ಬರಬೇಕಾದ್ರೆ ಕಾಣಿಸುತ್ತಲ್ಲ, ಅದೇ ರೀತಿ ಮೆಟ್ಟಲ್ಲಿ ನೀವು ಯಾವತ್ತಾದರೂ ಎಲ್ಲರೂ ಒಂದ್ಸಲಿ ಆದರೂ ಟ್ರೈ ಮಾಡಿ ಮೆಟ್ಲಲ್ಲಿ ಹತ್ತು ಬರೋಕ್ಕೆ. 1008 ಮೆಟ್ಲಿರೋದು. ತುಂಬ ಚೆನ್ನಾಗಿದೆ ನೋಡಿ. ಲೊಕೇಶನ್ ಎಷ್ಟು ಚೆನ್ನಾಗಿದೆ. ಫೋಟೋ ಶೂಟ್ಗಾಗಿರಲಿ, ಒಂದು ದೇವ್ರ ಭಕ್ತಿ ಆಗಿರಲಿ, ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲೂ ಹೋದರೂ ಆಂಜನೇಯ ಬೆಟ್ಟ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿತ್ತಂದರೆ ಮೂರ್ತಿ, ನನಗಂತೂ ತುಂಬ ಇಷ್ಟ ಆಯಿತು ಮೂರ್ತಿ.
ಒಂದು ನಮಸ್ಕಾರ ಮಾಡಿಕೊಂಡು ಆಂಜನೇಯಗೆ ಒಳ್ಳೇದು ಮಾಡಪ್ಪ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು. ಇನ್ನೇನು ಹತ್ರದಲ್ಲಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ರಿ, ಹತ್ತಿ ಸುಸ್ತಾಗ್ಬಿಟ್ಟೆ. ನಾನಂತೂ ಫುಲ್ಲು ಬೇವ್ತಾ ಹೋಗ್ಬಿಟ್ಟಿದ್ದೀನಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸುಸ್ತಾಗ್ಬಿಟ್ಟಿದೆ ಅಂತ. ನಾನು ತಿರುವಣ್ಣಾಮಲೈ 14 ಕಿಲೋಮೀಟ್ರ್ ನಡೆದಿದ್ದೀನಿ. ಬೇರೆ ದೇವಸ್ಥಾನ ಎಲ್ಲ ತುಂಬ ಬೆಟ್ಟ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ನೀವು ಸುಮಾರು ಬೆಟ್ಟ ಹತ್ತಿದ್ದೀನಿ. ಬಟ್ ಚಾಮುಂಡಿ ಬೆಟ್ಟ ನನ್ನ ಲೈಫಲ್ಲಿ ಹತ್ತಿರಲಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಭಾಗ್ಯ ಕಳಿಸಿರಲಿಲ್ಲ. ಈ ಸಲ ಭಾಗ್ಯ ಸಿಕ್ತು. ಇನ್ನೇನು ಹತ್ರ ಟೆಂಪಲ್ ಹತ್ರ ಬಂದರೆ ಇದೇ ಲಾಸ್ಟ್ ಎಂಡ್ ಆಗುತ್ತೆ ನಿಮಗೆ. ಅಲ್ಲೇ 1000 ಮೆಟ್ಲು ಎಂಡ್ ಆಗುತ್ತೆ. ಇನ್ನು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಟೆಂಪಲ್ ಎಂಟ್ರಿ ಕೊಡ್ತೀರಾ. ಜನ ಸ್ವಲ್ಪ ಕಮ್ಮಿನೇ ಇದ್ದರು, ಏನು ಅಷ್ಟೊಂದೇನು ಜನ ಇಲ್ಲ, ಪರವಾಗಿಲ್ಲ. ದರ್ಶನ ನನಗೊಂದು 15 ಸೆಕೆಂಡು ದರ್ಶನ ಆಯಿತು ತಾಯಿದು. ಬಂದೆ Cobblestones glisten, the city hums low, drizzle soft with. ನೋಡಿ, ಅಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಟ್ಟ ಹತ್ಕೊಂಡ್ರೆ ತಾಯಿ ದರ್ಶನ ಇಲ್ಲೇ ಕೊಟ್ಬಿಟ್ಲು. ನಾವು ಒಳಗಡೆ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಸಿಕ್ಬಿಡ್ತು. ಆ ದುರ್ಗಿ ದರ್ಶನ ಎಲ್ಲ ಕೈ ಮುಕ್ಕೊಂಡು ನಾವು ಇನ್ನೇನು ದೇವ್ರ ಕಡೆ ನಡೆದ್ರಿ. ಬೆಟ್ಟ ಹತ್ತು ಬಂದವರು 200 ರೂಪಾಯಿ ಟಿಕೆಟು VIP ಇರುತ್ತೆ, ಇಲ್ಲಾಂದರೆ 50 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಬೇಗ ದರ್ಶನ ಆಗುತ್ತೆ. ತಿರ್ಗಾ ನೀವು ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿಂದ ದರ್ಶನ ತೊಗೊಳೋದು ಸ್ವಲ್ಪ ಲೇಟ್ ಆಗ್ಬೋದು. ಇದು ನಮಗೆ ಒನ್ ಅವರ್ ಆಯ್ತೇನೋ ಅಷ್ಟೇ, ಜಾಸ್ತಿ ಏನಾಗಿರಲಿಲ್ಲ. ಟೆಂಪಲ್ ಯಾವಾಗಲೂ ಹಿಂಗೆ ಕಳೆ ಆಗಿರುತ್ತೆ. ಅದು ಎಲ್ಲ ಸಿಲ್ವರಲ್ಲೇ ಮಾಡಿರೋದು. ನೋಡಿ, ಆ ಡೋರ್ ಇದೆಯಲ್ಲ, ಆ ಸಿಲ್ವರ್ ನೇಪಲ ಅಂತಾರೆ. ಎಷ್ಟು ಚೆನ್ನಾಗಿತ್ತು ಕಳೆ ಅಂದರೆ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ಒಂಥರ ಪಾಸಿಟಿವ್ ವೈಬ್ ನಮಗೆ. Cobblestones glisten. ಆ ತಾಯಿ ಒಳ್ಳೆ ದರ್ಶನ ಕೊಟ್ಟಳು. ಇನ್ನೊಂದು ವೀಡಿಯೋದಲ್ಲಿ ನಾನು ಇನ್ನೊಂದು ಒಳ್ಳೊಳ್ಳೆ ಟೆಂಪಲ್ಲು ಯಾವುದೋ ಸಿಗುತ್ತೆ ಅದನ್ನು ಮಾಡ್ತಾ ಇರ್ತೀನಿ. ನೀವು ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಬಂದಿಲ್ಲ ಅಂದರೆ ಎಲ್ಲರೂ ಬನ್ನಿ, ಆ ಚಾಮುಂಡೇಶ್ವರಿ ಆಶೀರ್ವಾದ ತಗೊಳ್ಳಿ. ನಮಗೂ ಟೈಮ್ ಆಯಿತು ಮನೆಗೆ ಹೊರಡೋಕ್ಕೆ. ಓಕೆ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ನನ್ನ ಚಾನಲ್ ಬಂದು ಜಾಯ್ ಬಾಯ್ ರಂಜಿತ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡಿಗನ್ನು ಬೆಳೆಸಿ. ಆ ತಾಯಿ ಚಾಮುಂಡೇಶ್ವರಿಗೆ ಕೋಟಿ ನಮಸ್ಕಾರ. ತುಂಬ ಧನ್ಯವಾದ.